ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಜಯಂತ್. ಇವತ್ತು ನಮ್ಮೊಟ್ಟಿಗಿದ್ದಾರೆ ಆ್ಯಂಕರ್ ಅರುಣ್ ಸರ್ ಅವರು. ತುಂಬ ಸೋಷಿಯಲ್ ಮೀಡಿಯಾಲೆಲ್ಲ ನೋಡ್ತಾ ಇರ್ತಾರೆ, ಯೂತ್ಸ್ಗೆಲ್ಲ ತುಂಬ ಮೋಟಿವೇಟ್ ಮಾಡ್ತಾ ಇರ್ತಾರೆ, ನ್ಯೂ ಬಿಸ್ನೆಸ್ ಸ್ಟಾರ್ಟಪ್ಸ್ಗೆಲ್ಲ ತುಂಬ ಹೆಲ್ಪ್ ಮಾಡ್ತಾ ಇರ್ತಾರೆ. ಹೊಸ ಹೊಸ ಐಡಿಯಾಸ್ ತೊಗೊಂಬನ್ನಿ, ನಾನು ಇನ್ವೆಸ್ಟ್ಮೆಂಟ್ ಕೂಡ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಮೊನ್ನೆ ರೀಸೆಂಟಾಗಿ ಒಂದು ಈ ಯೂನಿಕ್ನೆಸ್ ಅಂತಂದ್ರೆ ಆ್ಯಂಕರ್ ಅರುಣ್ ಸರ್ ಅಂತ ಹೇಳ್ಬೋದು. ಯಾಕಂತಂದರೆ ಇಡೀ ಮಾರ್ಕೆಟಲ್ಲೇ 2 ಯೂನಿಕ್ನೆಸ್ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ. ನಾನು ಹೇಳ್ಬೇಕಾಗಿಲ್ಲ, ನೀವು ಸುಮಾರು ಕಡೆ ನೋಡಿರ್ತೀರ. ಒಂದು ಸರಿ ಹೋಗಿ ನೀವು ಯೂಟ್ಯೂಬಲ್ಲಿ ಮನಿ ರೈನ್ ಅಂತ ಹೊಡೆದ್ರೆ ಬಂದ್ಬಿಡುತ್ತೆ. ಇನ್ನೊಂದು, ಯಾರಾದರೂ ಮಾರ್ಕೆಟಲ್ಲಿ ತನ್ನನ್ನು ತಾನು ಸೇಲ್ ಮಾಡ್ಕೊಂಡಿದ್ದಾರೆ 1 ಕೋಟಿಗೆ, ಆಮೇಲೆ ಸೇಲ್ ಆಗಿದ್ದಾರೆ ಅಂತಂದರೆ ಅದು ಆ್ಯಂಕರ್ ಅರುಣ್ ಸರ್ ಅಂತಲೇ ಅನಿಸುತ್ತೆ. ಸೊ ಬನ್ನಿ ಆ್ಯಂಕರ್ ಅರುಣ್ ಸರ್ನ ಕೇಳೋಣ. ಇವತ್ತು ಬಾಬಾ ಸನ್ನಿಧಿಗೆ ಬಂದಿದ್ದಾರೆ, ಸರ್ವಿಸ್ ಮಾಡ್ತಾ ಇದ್ದಾರೆ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್. ಮಾರ್ನಿಂಗಿಂದ ಈವ್ನಿಂಗ್ವರೆಗೂ, ಟು ಬಿ ಫ್ರ್ಯಾಂಕ್, ಆ್ಯಕ್ಚುಲಿ ತೇರು ಮುಗಿಯೋವರೆಗೂ ಏನೂ ಸೇವಿಸಿಲ್ಲ ಅವರು. ಸರ್ ತೇರು ಮುಗಿದ್ಮೇಲೆ ನಾನು ಸೇವಿಸ್ತೀನಿ ಅಂತ ಹೇಳ್ತಾಯಿದ್ರು. ಈಗ ಜಸ್ಟ್ ಸ್ವಲ್ಪ ಲೈಟಾಗಿ ತೊಗೊಂಡು ಬಂದು ವಾಪಸ್ ಕ್ರೌಡ್ ಜೊತೆ ಎಂಗೇಜ್ ಆಗ್ತಿದ್ರು. ಬಟ್ ಸರ್ ಹತ್ರ ಒಂದು 5 ಮಿನಿಟ್ಸ್ ಟೈಮ್ ಕೇಳಿದ್ವಿ, ಒಂದು ಸ್ಮಾಲ್ ಬೈಟ್ಸ್ಗೋಸ್ಕರ. ಸೊ ಸರ್ ಹತ್ರ ಮಾತಾಡೋಣ, ಇಂಟ್ರ್ಯಾಕ್ಟ್ ಮಾಡೋಣ, ಸರ್ ಹತ್ರ ಇರೋ ನಾಲೆಜ್ನ ನಾವು ಗೇನ್ ಮಾಡೋಣ. ಆಮೇಲೆ ಎಷ್ಟು ವರ್ಷದಿಂದ ಬರ್ತಾ ಇದ್ದಾರೆ, ಎಷ್ಟು ಡಿವೋಟಿ ಇದ್ದಾರೆ ಅವರು ಸಾಯಿಬಾಬಾಗೆ ಅಂತೇಳಿ ಸರ್ ಬಾಯಿಂದನೇ ತಿಳ್ಕೊಳ್ಳೋಣ. ಎಸ್ ಸರ್. ತುಂಬ ಖುಷಿಯಾಗುತ್ತೆ. ಥ್ಯಾಂಕ್ ಯು ಜಯಂತ್ ಸರ್. ಒಂದು ಏನಂದರೆ ನೋಡಿ, ಮಾರ್ಕೆಟಲ್ಲಿ ರೆಕಗ್ನೈಸ್ ಆಗಬೇಕು ಅಂತಂದರೆ ನಿಮ್ಗೆ ಏನು ಬೇಕು ಅದನ್ನು ನೀವು ಕೇಳಿದ್ರೆ ಮಾರ್ಕೆಟ್ ಕೊಡುತ್ತೆ. ಎಷ್ಟೊಂದು ಜನ ಕೇಳಲ್ಲ ನನಗೇನು ಬೇಕು ಅಂತ, ಅದನ್ನು ಕೇಳಿದ್ರೇ ಪಡ್ಕೊಳ್ಳೋದು. ಎಕ್ಸಾಂಪಲ್, ಇವಾಗ ಇಷ್ಟು ಕ್ರೌಡ್ ಇದೆ, ನನಗೆ ಪ್ರಸಾದ ತಿನ್ಬೇಕು ಅನಿಸ್ತಿದೆ, ಬಟ್ ಕ್ರೌಡ್ ಇದೆ ಅಂತ ಹೋಗ್ಬಿಟ್ರೆ ನನಗೆ ಪ್ರಸಾದ ಸಿಗೋದಿಲ್ಲ. ಸೊ ಕರೆಕ್ಟ್ ಅಲ್ಲ? ಸೊ ನನಗೆ ಪ್ರಸಾದ ತಿನ್ನಲೇಬೇಕು ಅಂತಂದರೆ ನನಗೆ ಎಷ್ಟು ಕ್ರೌಡ್ ನಿಂತ್ಕೊಂಡ್ರು ಕೂಡ ನಾನು ಪ್ರಸಾದ ಈಸ್ಕೊಂಡು ಪಡಿಬೇಕು. ಕರೆಕ್ಟ್. ಸೊ ಅದು ಒಂದು. ಎರಡನೇದು, ನಾನು ಸ್ಟಾರ್ಟಪ್ಸ್ಗಳಿಗೆ, ಯೂತ್ಸ್ಗಳಿಗೆ ಯಾಕೆ ಸಪೋರ್ಟ್ ಮಾಡ್ತೀನಿ ಅಂತ ಹೇಳೋದಾದರೆ, ನಾನು ಕೂಡ ಅದೇ ಸ್ಟೇಜಿಂದ ಬಂದಿರೋವಂಥ ವ್ಯಕ್ತಿ. ನನಗೂ ಕೆಲವೊಂದು ಆಪರ್ಚುನಿಟಿಗಳು ಮಿಸ್ ಆದಾಗ, ಅದನ್ನು ನೀವು ಗ್ರೋ ಆದಮೇಲೆ ಆ ಆಪರ್ಚುನಿಟಿ ವ್ಯಾಲ್ಯೂ ಕ್ರಿಯೇಟ್ ಆದಾಗ ನಿಮ್ಗೇನು ಸಿಕ್ಕಿಲ್ಲ ಅದನ್ನು ನೀವು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. 100% ನಾನಂತ ಹೌದು. ಇವಾಗ ನೀವಾಗಲಿ ನಾನಾಗಲಿ ವೀಕ್ಷಕರಾಗಲಿ ಆ ಮನಸ್ಸಿರುತ್ತೆ, ಬಟ್ ಅವ್ರಿಗೆ ಟೈಮ್ ಬರಬೇಕಷ್ಟೇ ಕೊಡೋದಕ್ಕೆ, ಆ ಕಾರ್ಯರೂಪಕ್ಕೆ ತರೋದಕ್ಕೆ. ಅದ್ರ ಜೊತೆಗೆ ಯಾಕೆ ನಾನು ಇಷ್ಟು ಸಾಯಿಬಾಬಾ ಅಂದರೆ ಇಷ್ಟ ಅನ್ನೋದಕ್ಕೆ ಕಾರಣ ಏನು ಅಂದರೆ, ನನಗೆ ಬುದ್ಧಿ ಬಂದಾಗಿಂದ ಹಿಡಿದು ಈಗಿನವರೆಗೂ ಕೂಡ ನಾನು ತುಂಬ ಇಷ್ಟಪಡೋವಂಥ ದೇವರು ಯಾವುದಾದ್ರೂ ಇದೆ ಅಂತ ಅಂದರೆ ಅದು ಸಾಯಿಬಾಬಾ. ಯಾಕೆಂದರೆ ನನ್ನ ಲೈಫೇ ಬಾಬಾ ಅಂತ ಹೇಳ್ಬೋದು. ಅಷ್ಟು ನಾನು ಇಷ್ಟಪಡ್ತೀನಿ. ನಿಮ್ಗೆ ಗೊತ್ತಾ, ನೀವೇನಾದರೂ ಒಂದು ವಿಷಯನ ಯಾರ ಹತ್ರ ಆದರೂ ಹೇಳ್ಕೋಬೇಕು ಅಂತ ಅಂದರೆ, ನಿಮ್ಮ ತಂದೆ ತಾಯಿ, ನಿಮ್ಮ ಬ್ರದರು ಸಿಸ್ಟರ್ ಆಗಿರ್ಬೋದು, ನಿಮ್ಮ ವೈಫ್ ಆಗಿರ್ಬೋದು, ಗರ್ಲ್ ಫ್ರೆಂಡ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಅವ್ರು ಬಿಟ್ಟು ಕೂಡ ಕೆಲವೊಂದು ನೀವು ಹೇಳ್ಕೊಳ್ಳೋ ಅಂಥದ್ದಿದ್ರೆ ಅದು ನೀವು ಇಷ್ಟಪಡೋವಂಥ ದೇವ್ರ ಹತ್ರ ಮಾತ್ರ. ಕೆಲವೊಂದು ಅವ್ರ ಹತ್ರನೂ ಹೇಳ್ಕೊಳಕ್ಕಾಗಿರೋವಂಥ ವಿಚಾರ ಯಾರ ಹತ್ರ ಆದರೂ ಹೇಳ್ಕೋಬೇಕು ಅಂತ ಆದರೆ ದೇವರು ಮಾತ್ರ. ಆ ದೇವರು, ನಾನು ಬಾಬಾನ ತುಂಬ ಬಿಲೀವ್ ಮಾಡ್ತೀನಿ. ಸೊ ಹಾಗೆ ಇಲ್ಲಿ ಯಾಕೆ ನಾವು ವಾಲಂಟಿಯರ್ ಆಗಿ ವರ್ಕ್ ಮಾಡ್ತೀವಿ, ನಾನಂತ ಅಲ್ಲ, ನಮ್ಮ ಎಲ್ಲ ಇನ್ಸ್ಟಿಟ್ಯೂಟ್ ಸ್ಟೂಡೆಂಟ್ಸ್ಗಳೆಲ್ಲನೂ ಕೂಡ ಅಲಾಂಗ್ ವಿತ್ ಯು ಎಲ್ಲರೂ ಕೂಡ ಬಂದ್ವಿ. ಮಾರ್ನಿಂಗ್ ಒಂದು 5 o'clock ಟಿಲ್ ನೈಟ್ವರೆಗೂ ಕೂಡ ಇಲ್ಲಿರ್ತೀವಿ. ಇಲ್ಲಿ ಆರ್ಗನೈಸ್ ಲೆವೆಲ್ ಇದೆಯಲ್ಲ ತುಂಬ ಚೆನ್ನಾಗಿದೆ. ಸಾವಿರಾರು ಜನ ಬಂದಿದ್ದಾರೆ ನೋಡಿ. ನಾವೇನಾದರೂ ಮಾಡಬೇಕು ಅಂತ ಅಂದರೆ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ ಅನ್ನೋದಕ್ಕೆ ಕಾರಣನೇ ನಮಗೆ ಈ ದಿನಾನೇ ಅಂತ ಹೇಳ್ಬೋದು. ಮಾರ್ನಿಂಗಿಂದ ನಾವು ಮಾಡಿದ್ವಿ. ರಥ ಇನ್ನೇನು ಬಂದು ನಿಲ್ಲಿಸೋ ಅಂಥ ಟೈಮಲ್ಲಿ ಮಳೆ ಬಂತು. ಮಳೆ ಅಷ್ಟು ಸ್ಪೀಡ್ ಮಳೆ ಮತ್ತೆ ನಿಂತಾದ್ಮೇಲೆ ಮತ್ತೆ ಬಿಸಿಲು, ಮತ್ತೆ ಇವಾಗ ಕೂಲಾಗಿದ್ದಾರೆ. ನೀವು ನೋಡ್ಬೋದು ಎಷ್ಟು ನೂರಾರು ಜನ, ಸಾವಿರಾರು ಜನ ಬರ್ತಾ ಇದ್ದಾರೆ, ಪ್ರಸಾದನ ತೊಗೊತಾ ಇದ್ದಾರೆ. ಅವ್ರಿಗೇನು ಅನಿಸುತ್ತೆ ಅದನ್ನು ದೇವರಲ್ಲಿ ಮೊರೆ ಹೋಗ್ತಾ ಇದ್ದಾರೆ. ಇವತ್ತಿನ ದಿನ ವಿಶೇಷ ದಿನ. ಗುರುಗಳ, ನೀವು ಇಷ್ಟಪಡುವಂಥ ಗುರು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ಇವಾಗ ಸೋಷಿಯಲ್ ಮೀಡಿಯಾನೇ ಎಷ್ಟೊಂದು ಕಲ್ತ್ಕೊಂಡಿರ್ತೀರ, ಅದು ನಮ್ಮ ಗುರುನೇ. ಸೊ ಕೆಲವ್ರು ಹೇಳ್ತಾರೆ ಟ್ರೋಲ್ ಮಾಡಿಬಿಟ್ರು ಅಂತ, ಅವರಿಂದ ಕಲಿಯೋದು ಇರುತ್ತೆ ಎಷ್ಟೊಂದು. ಸೊ ಹಾಗಾಗಿ ಅವ್ರಿಗೆ ನಾವು ಈ ದಿನ ಕೃತಜ್ಞತೆಯನ್ನು ಸಲ್ಲಿಸುವಂಥ ದಿನ ಅಂತ ಹೇಳ್ಬೋದು. ಮತ್ತು ಒಂದು ಫೈನಲಿ ನೀವು ಡಿವೋಟಿ ಅಂತ ಹೇಳಿದ್ರಿ. ಯಾಕೆ ಅಂತಂದರೆ, ಏನು ಎಕ್ಸ್ಪೆಕ್ಟೇಷನ್ ಇಲ್ದಿರೇ ಮಾಡ್ತಾಯಿದ್ದೀನಿ ಕೆಲಸ ಅಂತ ಅಂದರೆ, ನಾನು ರಿಯಲ್ ಲೈಫಲ್ಲೂ ಕೂಡ ವೀಕ್ಷಕರೇ, ಏನು ಎಕ್ಸ್ಪೆಕ್ಟೇಷನ್ ಇಲ್ದಿರ ನೀವು ಮಾಡಿ 100% ಸಕ್ಸಸ್ ಆಗ್ತೀರಾ, ರಿಸಲ್ಟ್ ಸಿಗುತ್ತೆ ಅನ್ನೋದಕ್ಕೆ ಕಾರಣನೇ ನಾನು.
ಸೊ ನಾಟ್ ಓನ್ಲಿ ಬಿಸ್ನೆಸ್, ಪರ್ಸ್ನಲ್ ಗ್ರೋತು, ಪ್ರೊಫೆಷ್ನಲ್ ಗ್ರೋತ್ ಕೂಡ ತುಂಬ ಚೆನ್ನಾಗಿದೆ. ಇಲ್ಲಿ ನಾನು ಸುಮಾರು 15 ವರ್ಷಕ್ಕಿಂತ ಹೆಚ್ಚು ವರ್ಷಗಳಿಂದ ನಾನು ಬರ್ತಾ ಇದ್ದೀನಿ ಟೆಂಪಲ್ಗೆ. ಸೊ ಈ ವರ್ಷ ನನಗೆ ಸಿಕ್ಕಿರೋದು ಈ ಥರ ಕೆಲಸ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಬಾಬಾ ಅವರು. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ನಿಮಗೂ ಕೂಡ ಒಳ್ಳೆಯದಾಗಲಿ, ನೀವು ಮಾಡೋವಂಥ ಕೆಲಸನೂ ಸಕ್ಸಸ್ ಆಗಲಿ, ಯೂತ್ಸ್ಗಳಿಗೂ ಕೂಡ ನಿಮ್ಮಂಥವ್ರು ಮಾದರಿ ಆಗಲಿ. ಯಾಕೆಂದರೆ ನೀವು ಕೂಡ ತುಂಬ ಕಷ್ಟಪಟ್ಟು ವರ್ಕ್ ಮಾಡ್ತಾಯಿದ್ದೀರಾ, ಅದು ಕೂಡ ಇಷ್ಟಪಟ್ಟು. ಸೊ ಹಾಗಾಗಿ ತುಂಬ ಖುಷಿ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಓಂ ಸಾಯಿರಾಮ್.